ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನಾನು ಇವತ್ತಿನ ಬ್ಲಾಗ್ ಏನಂತ ಅಂದರೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಡೈಲಿ ರೂಟೀನ್ ಏನಿದೆ ಅದು ಬ್ಲಾಗ್ನ ಮಾಡ್ತಾಯಿದ್ದೀನಿ. ನೋಡಿ, ನಾನು ಮತ್ತು ಯಾರು ಟೆಂಪಲ್ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ನಾನಿಲ್ಲಿ ರೆಡಿ ಆಗಿಬಿಟ್ಟು ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ನಂದು. ಆಮೇಲೆ ಯಾರೋ ಸ್ನಾನ ಮಾಡಿಬಿಟ್ಟು ತಾನಾಗೆ ಪೂಜೆ ಮಾಡ್ತೀನಿ ಅಂತ ತಾನೇ ಸ್ನಾನ ಮಾಡ್ಕೊಂಬಂದ. ಹಾಗೆ ತಾನೇ ಪೂಜೆ ಮಾಡ್ತೀನಿ ಅಂತ ರೆಡಿಯಾಗಿ ನಾನೇನು ಹೇಳಿಲ್ಲ, ತಾನೇ ಮಾಡೋಕ್ಕೆ ಹೋಗಿದ್ದಾನೆ. ಕಡ್ಡಿನ ಗೀರ್ತಾ ಇದ್ದೇನೆ, ಬಟ್ ಅವ್ನಿಗೆ ಹಚ್ಚೋಕ್ಕಾಗಲಿಲ್ಲ. ನಾನು ಹಚ್ಚಿಕೊಟ್ಟೆ ಕಡೆಗೆ. ನೋಡಿ ಹೇಗೆ ಹಚ್ತಾ ಇದ್ದೇನೆ. ಮತ್ತೊಂದು ಕಡ್ಡಿ ತೊಗೊಂಡು ಅದಕ್ಕೆ ಇನ್ನೊಂದು ದೀಪಕ್ಕೆ ತೊಗೊಂಡೋಗಿ ಹಚ್ತಾ ಇದ್ದೇನೆ. ಈಗ ದೊಡ್ಡವನಾಗಿದ್ದಾನೆ, ಅವೆಲ್ಲ ಮಾಡೋದನ್ನು ಕಲಿತಾ ಇದ್ದಾನೆ ತಾನೇ. ಏನೇನೋ ಸ್ನಾನ ಮಾಡ್ಕೊತಾನೆ. ಹಾಗೆ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋಕ್ಕೆ ಎಲ್ಲ ಟ್ರೈ ಮಾಡ್ತಾನೆ ನೋಡಿ. ಆದರೆ ನಾನು ಮುಂದೆ ನಿಂತ್ಕೊಂಡು ಗೈಡ್ ಮಾಡ್ತಾಯಿರ್ತೀನಿ, ಬಿಡಲ್ಲ ಒಬ್ಬನಿಗೆ. ಯಾಕಂದರೆ ಇದೆಲ್ಲ ಸ್ವಲ್ಪ ಕೈಗೆಲ್ಲ ಹಚ್ಕೊಂಡ್ಬಿಟ್ರೆ ಅಂತ ಹೇಳಿ. ನೋಡಿ ಪೂಜೆ ಮಾಡ್ಕೊತಾ ಇದ್ದಾನೆ ಅವನೇನೆ. ಅವನು ದೊಡ್ಡವನಾಗಿ ಎಲ್ಲ ಕಲ್ತ್ಕೊಂಡು ಅವನಾಗಿ ಮಾಡ್ಕೊತಾ ಇದ್ದಾನೆ ಅಂದರೆ ನನಗೆ ಖುಷಿ. ಆ ಥರ ಎಲ್ಲ ಮಾಡೋಷ್ಟು ದೊಡ್ಡವನು ಯಾವಾಗ ಆಗ್ತಾನೆ ಅಂತ ಕಾಯ್ತಾ ಇದ್ದೀನಿ. ಬಟ್ ಮಕ್ಕಳು ಸಣ್ಣವರಿದ್ರೇ ಚೆಂದ, ದೊಡ್ಡವರಾಗ್ತಾ ಸಣ್ಣ ಮಕ್ಕಳನ್ನ ಮಾಡಬೇಕು ಅನಿಸುತ್ತೆ. ಸಣ್ಣ ಮಕ್ಕಳಿದ್ರೆ ಎತ್ಕೊಳ್ಳೋದು ಮಾಡೋದು ನನಗೆ ಆ ಥರ ಇಷ್ಟ ಆಗುತ್ತೆ ಫೀಲು. ಬಟ್ ಇವನು ದೊಡ್ಡವನಾಗ್ತಾ ಇದ್ದಾನೆ ನೋಡಿ. ಎಷ್ಟು ಹೈಟ್ ಆಲ್ಮೋಸ್ಟ್ ನನ್ನ ಶೋಲ್ಡರ್ಗೆ ಬರ್ತಾಯಿದ್ದಾನೆ ಅವನು. ನಾನು ಸ್ವಲ್ಪ ಹೈಟ್ ಕಡಿಮೆ ಇರೋದ್ರಿಂದ ನೋಡಿ ತುಂಬ ಹೈಟಾಗಿ ಬರ್ತಾಯಿದ್ದಾನೆ. ಬೇಗ ಬೇಗ ದೊಡ್ಡವರಾಗ್ಬಿಡ್ತಾರೆ ಮಕ್ಕಳು ಯಾವ ಥರ ಅಂತ ನೋಡಿ. ಅವನು ಪೂಜೆ ಮಾಡೋದೆಲ್ಲ ನೋಡ್ತಾನಲ್ಲ, ಅವನು ಅದೇ ಥರ ಸೇಮ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಅದೇ ಎಲ್ಲ ಕ್ಲೀನ್ ಮಾಡಿ ದೀಪ ಎಲ್ಲ ಹಚ್ಚೋದು, ಅಗರಬತ್ತಿ ಹಚ್ಚೋದು. ಆಮೇಲೆ ಎಲ್ಲೆಲ್ಲಿ ನಾನು ದೇವ್ರಿಗೆ ಎಲ್ಲ ಅಗರಬತ್ತಿನ ಇದು ಮಾಡ್ತೀನಲ್ಲ ಅಲ್ಲೆಲ್ಲನೂ ಮಾಡ್ತಾನೆ. ಮೊದಲು ದೇವ್ರ ಮನೇಲಿ, ಆಮೇಲೆ ತುಳಸಿಗೆ, ಆಮೇಲೆ ಮೇನ್ ಡೋರ್ ಹತ್ರ, ಆಮೇಲೆ ಇದು ಅವ್ರ ಅಪ್ಪಂದು ತಾತದು ಫೋಟೋ ಇದೆ ಮನೇಲಿ, ಅವ್ರಿಗೆ ಮಾಡ್ತೀವಿ ಡೈಲಿ. ಸೊ ಅವನು ಕೂಡ ಅದೇ ಥರ ಮಾಡ್ತಾನೆ. ಆಮೇಲೆ ರೂಮಲ್ಲಿ ಕೂಡ ಇಲ್ಲಿ ವಾಲ್ಗೆ ಒಂದು ಕೃಷ್ಣದು ಫೋಟೋ ಹಾಕಿದ್ದೀವಿ, ಅದಕ್ಕೆ ಕೂಡ ಮಾಡ್ತಾನೆ. ಆಮೇಲೆ ನಾನು ಏನು ಮಾಡ್ತೀನಿ ಅದೇ ಥರ ಸೇಮ್ ನನ್ನ ಫಾಲೋ ಆಗ್ತಾನೆ ಅವನು. ಆಮೇಲೆ ಇಲ್ಲಿ ಹೊರಗಡೆ ಹೋಗಿ ತುಳಸಿಗೆ ಮಾಡ್ತೀನಲ್ಲ, ಅವನು ಕೂಡ ಹೋಗಿ ತುಳಸಿಗೆ ಮಾಡ್ತಾಯಿದ್ದಾನೆ ನೋಡಿ. ಯಾವ ಥರ ಖುಷಿ ಆಗುತ್ತೆ ಮಕ್ಕಳು ಈ ಥರ ಎಲ್ಲ ಮಾಡೋದು ನೋಡಿ. ಹಾಗೆ ಅವರ ಪಪ್ಪ ಹೇಗೆ ನಮಸ್ಕಾರ ಮಾಡ್ತಾರೆ ಅದೇ ಥರನೇ ಅವನು ನಮಸ್ಕಾರ ಮಾಡೋದು, ದೇವ್ರಿಗೆ ಸುತ್ತ ಬಂದು ಎಲ್ಲನೂ ಕಲ್ತ್ಕೊಂಡಿದ್ದಾನೆ. ಅವನು ತುಂಬ ಸಣ್ಣವನು ಇರ್ತಾನೆ, ಎಲ್ಲ ಯಾವ ಥರ ಮಾಡೋದು ಅಂತ ಕಲ್ತ್ಕೊಂಡಿದ್ದಾನೆ. ಬಟ್ ನಾವು ಬಿಡ್ತಾ ಇರಲಿಲ್ಲ, ಇವಾಗ ಬಿಡ್ತಾ ಇದ್ದೀನಿ. ಯಾಕಂದರೆ ಅವನು ಕೈಗೆಲ್ಲ ತಾಗಿಸ್ಕೊಂಡ್ರೆ ಮಾಡಿದ್ರೆ ಅಂತ ಬಿಡ್ತಾ ಇರಲಿಲ್ಲ ನಾವು. ಸೊ ಇವಾಗ ಸ್ವಲ್ಪ ದೊಡ್ಡವನಾಗಿದ್ದೆಲ್ಲ ಗೊತ್ತಾಗುತ್ತಲ್ಲ ಅಂತ ಬಿಡ್ತಾ ಇದ್ದೀನಿ ಅಷ್ಟೇ. ಮಾಡ್ತಾನೆ ಎಲ್ಲನೂ. ಆಮೇಲೆ ಪಾತ್ರೆ ವಾಶ್ ಮಾಡೋದು, ಆಮ್ಲೆಟ್ ಮಾಡ್ತಾನೆ. ಅದರದ್ದೊಂದು ವಿಡಿಯೋ ಇದೆ, ಯೂಟ್ಯೂಬಲ್ಲಿ ಹಾಕಿದ್ದೀನಿ ನೋಡಿ. ಜಸ್ಟ್ ಸ್ಟವ್ನ ಆನ್ ಮಾಡಿ ಕೊಡ್ತೀನಿ ಅಷ್ಟೇ, ಮತ್ತೆಲ್ಲ ಅವನೇ ಮಾಡ್ತಾನೆ. ಹಾಗೆ ಪಾತ್ರೆ ಕೂಡ ನೀಟಾಗಿ ವಾಶ್ ಮಾಡ್ತಾನೆ. ಅದನ್ನು ಕೂಡ ನಾನು ವಿಡಿಯೋ ಒಂದು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ವಿಡಿಯೋ ಯೂಟ್ಯೂಬಲ್ಲಿ, ಅದನ್ನು ಕೂಡ ಚೆಕ್ ಮಾಡಿ. ಅವ್ನು ಏನೇನು ವರ್ಕ್ ಮಾಡ್ತಾನೆ A to Z ಎಲ್ಲ ನಾನು ಕ್ಲಿಪ್ಪಿಂಗ್ಸಲ್ಲಿ ಆ್ಯಡ್ ಮಾಡ್ತಾ ಇರ್ತೀನಿ. ಹಾಗೆ ಅವ್ನ ರೂಟೀನು ನನ್ನ ರೂಟೀನ್ ಏನಿದೆ ಮನೆಯಲ್ಲಿ ಫುಲ್ ಎಲ್ಲನೂ ನಾನು ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀನಿ. ಇದು ಮಿನಿ ಬ್ಲಾಗ್ಸ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಎಲ್ಲ ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ, ಮನೇಲಿ ಪೂಜೆ ಎಲ್ಲ ಮುಗಿದ್ರ ಮೇಲೆ ನಾನು ಹೊರಟ್ವಿ ಟೆಂಪಲ್ಗೆ. ನೋಡಿ ಬಂದ್ವಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಬಂದು ನೋಡಿ ಇಲ್ಲಿ ಎಷ್ಟು ಜನ ಹರಕೆ ಮಾಡ್ಕೊಂಡು ಕಾಯಿ ಎಲ್ಲ ಕಟ್ಟಿದ್ದಾರೆ. ಕಾಯಿ ಕಟ್ಟಿ ಸಂಕಲ್ಪ ಎಲ್ಲ ಮಾಡ್ಕೊಂಡು ಕಟ್ಟಿರ್ತಾರೆ. ಬಂದು ಸೇವೆನ ಸಲ್ಲಿಸ್ತಾರೆ ವಾರನೂ. ತಮಗೆ ಯಾವಾಗುತ್ತೆ ಆವಾಗ ಬಂದು ಅವ್ರು ಯಾವ ಥರ ಅಂದ್ಕೊಂಡಿರ್ತಾರೆ, ಯಾವ ಥರ ಹೇಳ್ತಾರೆ ಆ ಥರ ಪೂಜೆನ. ಇಲ್ಲಿ ಹೋಮ ನೋಡಿ, ಹೋಮ ಮಾಡ್ತಾರೆ, ಹೋಮಕುಂಡ ಮಾಡಿದ್ದಾರೆ. ಆಮೇಲೆ ನೋಡಿ ಈ ಥರ ದೀಪದ್ದು ಸೇವೆ ಕೂಡ ಮಾಡ್ತಾರೆ. ಅವ್ರಿಗೆ ಯಾವ ಥರ ಹೇಳಿರ್ತಾರೆ ಆ ಥರ ಅವರು ಮಾಡ್ತಾ ಇರ್ತಾರೆ. ನನಗೂ ಕೂಡ ರಾಯರಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಯಾವಾಗಲೂ ಟೈಮ್ ಸಿಕ್ಕಾಗೆಲ್ಲ ನಾನು ಕೂಡ ಹೋಗ್ತಾ ಇರ್ತೀನಿ. ನೋಡಿ ಯಾವ ಥರ ಎಲ್ಲ ದೀಪ ಎಲ್ಲ ಬೆಳಗ್ತಾ ಇದ್ದಾರೆ. 21 ದೀಪ ಆ ಥರ ಎಲ್ಲ, ಕೆಲವ್ದು 5 ದೀಪ, ಕೆಲವ್ದು 18, ಈ ಥರ ಲೆಕ್ಕದ ಮೇಲೆ ಅದೇನೇನು ಅವ್ರು ಸಂಕಲ್ಪ ಮಾಡಿರ್ತಾರೆ ಅದ್ರ ಮೇಲೆ ಅವರು ದೀಪ ಬೆಳಗೋದು, ಕಾಯಿ ಕಟ್ಟೋದು ಆ ಥರ ಎಲ್ಲ ಹರಕೆನ ಮಾಡ್ಕೊಂಡಿರ್ತಾರೆ. ನಾವು ಟೆಂಪಲ್ಗೆ ಹೋಗಿ ಬಂದ್ವಿ. ಆಮೇಲೆ ಮನೆಗೆ ಬಂದಮೇಲೆ ಈ ಥರ ಬಾಟಲ್ ಎಸ್ಬಿಟ್ಟು ಅದು ಕೂತ್ಕೊಳ್ಳುತ್ತಲ್ಲ, ಅದನ್ನ ಆಟ ಆಡ್ತಾಯಿದ್ದಾನೆ ನೋಡಿ. ಯಾವ ಥರ ಎಸಿತಾರೆ ಅಂತ ಇದನ್ನು ಕಲ್ತಿದ್ದಾನೆ ಅವನು ನೋಡಿ. ಈ ಥರ ಕೂತ್ಕೊಂತು. ಸೊ ಅವನು ಈ ಥರ ಮಾಡೋದನ್ನು ವಿಡಿಯೋ ಮಾಡೋ ಮಮ್ಮಿ ಅಂತ ಹೇಳ್ದೆ. ಸೊ ನಾನು ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಹಿಂಗೆ ಆಟ ಆಡ್ತಾ ಅವನು ಊಟ ಎಲ್ಲ ಅದ್ರ ಮೇಲೆ ನೋಡಿ ಆಟ ಆಡ್ತಾ ಇದೆಲ್ಲ ಕೆಳಗಡೆ ಎಲ್ಲ ಹಾಸ್ಕೊಂಡು ಎಲ್ಲ ಪಿಲ್ಲೋಸು ಎಲ್ಲ ಇಟ್ಕೊಂಡು ಟಿ ವಿ ನೋಡ್ತಾ ಇದ್ದ. ಹಾಗೆ ನಿದ್ದೆನೇ ಮಾಡಿಬಿಟ್ಟಿದ್ದಾನೆ ನೋಡಿ. ಗನ್ನಂತೆ ಅವ್ನ ಮೊಬೈಲು, ಕ್ಯಾಪು ಎಲ್ಲ ಜೋಡಿಸಿಟ್ಕೊಂಡಿದ್ದಾನೆ ನೋಡಿ. ಯಾವ ಥರ ಮ್ಯಾಟ್ ಎಲ್ಲ ಹಾಕ್ಕೊಂಡಿದ್ದಾನೆ ನೋಡಿ. ಇದು ಮನೆ ಅಂತೆ. ಆಮೇಲೆ ಇದು ಟಿ ವಿ ಗೇಮಲ್ಲಿ ಇದನ್ನು ಗೇಮ್ ನೋಡ್ತಾ ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲ ಹಾಸ್ಕೊಂಡು ನೀಟಾಗಿ
ನೀಟಾಗಿ ಯಾವ ಥರ ಹಾಸ್ಕೊಂಡಿದ್ದಾನೆ ನೋಡಿ. ಮೇಲ್ಗಡೆ ಬ್ಲ್ಯಾಂಕೆಟು ಪಿಲ್ಲೋಸು ಎಲ್ಲ ಹೊರ್ಗಡೆ ತೊಗೊಂಬಂದು ನೆಲಕ್ಕೆ ಹಾಸ್ಕೊಂಡು ಹೇಗೆ ಮಲಗಿದ್ದಾನೆ ನೋಡಿ. ಹಾಗೆ ನೋಡ್ತಾ ಪಾಪ ನಿದ್ದೆ ಬಂದುಬಿಟ್ಟಿದೆ, ಸುಸ್ತಾಗಿ ಮಲಗಿಬಿಟ್ಟಿದ್ದಾನೆ ನೋಡಿ. ನಾನು ಬ್ಲ್ಯಾಂಕೆಟ್ ತೆಗೆದು ತೋರಿಸ್ತೀನಿ ಯಾವ ಥರ ಎಲ್ಲ ಹಾಸ್ಕೊಂಡಿದ್ದಾನೆ ಅಂತ ನೋಡಿ. ಕೆಳಗಡೆ ಏನಿದೆ ಕಾರ್ಪೆಟ್ ಇದೆ, ಕಾರ್ಪೆಟ್ ಮೇಲೆ ಕಂಫರ್ಟರ್ ಹಾಸ್ಕೊಂಡಿದ್ದಾನೆ. ಕಂಫರ್ಟರ್ ಮೇಲೆ ಪಿಲ್ಲೋ ಇಟ್ಕೊಂಡು ಬ್ಲ್ಯಾಂಕೆಟ್ನ ಹಚ್ಕೊಂಡು ಆರಾಮಾಗಿ ಟಿ ವಿ ನೋಡ್ತಾ ಮಲಗಿದ್ದಾನೆ ನೋಡಿ. ಕೈಯೆಲ್ಲ ಇಟ್ಕೊಂಡಿರೋದು ಹೇಗೆ ಹಾಗೆ ನಿದ್ದೆಗೆ ಹೋಗ್ಬಿಟ್ಟಿದ್ದಾನೆ ನೋಡಿ. ನಾನು ಬಂದು ನೋಡ್ತೀನಿ ಮಲ್ಕೊಂಬಿಟ್ಟಿದ್ದ ಹಾಗೆ ಟಿ ವಿ ನೋಡ್ತಾ. ಸರಿ ಮನೇಲಿ ಅಂತ ಬಿಟ್ಟೆ. ಆಮೇಲೆ ಮಾರನೇ ದಿವಸ ನಾನು ವರ್ಕ್ಗೆ ಹೋಗೋಣ ಅಂತ ನಾನು ರೆಡಿ ಆಗ್ತಾಯಿದ್ದೀನಿ ನೋಡಿ. ಈ ಥರ ನಾನು ಸಿಂಪಲ್ಲಾಗಿ ರೆಡಿಯಾಗಿದೆ. ಈ ಡ್ರೆಸ್ನ ತುಂಬ ಜನ ನನಗೆ ಇಷ್ಟಪಟ್ಟು ಕೇಳಿದರು, ಎಲ್ಲಿ ತೊಗೊಂಡಿದ್ದು, ಹಾಗೆ ಎಲ್ಲಿ ಸ್ಟಿಚ್ ಮಾಡಿಸಿದ್ದು ಅಂತ. ಯಾಕಂದರೆ ತುಂಬ ಜನಕ್ಕೆ ಇಷ್ಟ ಆಗಿದೆ ಈ ಡ್ರೆಸ್ಸು. ನಾನು ಇದನ್ನು ಆನ್ಲೈನಲ್ಲಿ ಇನ್ಸ್ಟಾಗ್ರಾಮ್ದೊಂದು ಆ್ಯಪ್ ಇತ್ತು, ಫ್ಯಾಬ್ರಿಕ್ ಏನೋ ಸಮಥಿಂಗ್ ನೇಮ್ ಇತ್ತು. 3 ಇಯರ್ಸ್ ಆಯಿತು ನಾನು ಇದು ಬಟ್ಟೆನ ಪರ್ಚೇಸ್ ಮಾಡಿ. ನಾನು ಇದನ್ನು ಕ್ಲಾತ್ನ ಪರ್ಚೇಸ್ ಮಾಡಿದ್ದೆ, ಫ್ಯಾಬ್ರಿಕ್ನ ಒಂದು 5.5 ಮೀಟರ್ಸ್ ತೊಗೊಂಡು ನಾನು ಸ್ಟಿಚ್ ಮಾಡಿಸಿದ್ದು. ಸೊ ಈ ಫ್ಯಾಬ್ರಿಕ್ಗೇ 3000 ಸಮಥಿಂಗ್ ಆಗಿತ್ತು ಆವಾಗಲೇ 3 ಇಯರ್ಸ್ ಬ್ಯಾಕು. ಯಾಕಂದರೆ ಅದು ಚೆನ್ನಾಗಿತ್ತು, ಕ್ಲಾತ್ ಕಾಸ್ಟ್ಲಿ ಇತ್ತು. ಆರೋ ಕೂಡ ಸ್ಕೂಲಿಂದ ಬಂದ ನೋಡಿ. ಬರ್ತಾನೆ ಅಳ್ತಾ ಬಂದ, ಯಾಕಂದರೆ ಅವನಿಗೆ ಅಲ್ಲಿ ಐಸ್ ಕ್ರೀಮ್ ಗಾಡಿಗೆ ಹೋಗ್ತಾ ಇತ್ತು, ಐಸ್ ಕ್ರೀಮ್ ಬೇಕು ಅಂತ. ಅದು ಚೆನ್ನಾಗಿಲ್ಲ ಅಂತ ನಾನು ಕೊಡ್ಸೋಕ್ಕೆ ಹೋಗಿಲ್ಲ, ಅಲ್ಲಿ ಚೆನ್ನಾಗಿರಲ್ಲ ಅದೆಲ್ಲ ಆ ಥರ ಬರೋದು. ಹಾಗಾಗಿ ಮನೆಗೆ ಬಂದಮೇಲೆ ಅವ್ರ ಪಪ್ಪಗೆ ಕಾಲ್ ಮಾಡಿ ಹೇಳಿದೆ, ಅವರು ಆರ್ಡ್ರ್ ಮಾಡಿದ್ರು. ಮನೆಗೆ ಬಂದು ತಿಂದು ಸಮಾಧಾನ ಆದ. ಊಟ ಎಲ್ಲ ಆದ್ರ ಮೇಲೆ ನೋಡಿ ಆಟ ಆಡ್ತಾ ಇದ್ದೇನೆ ಅವ್ನ ಫ್ರೆಂಡ್ಸ್ ಜೊತೆ. ಅವ್ನಿಗೇನಾದರೂ ಅಲ್ಲಿ ಹೊರಗಡೆ ನೋಡಿದ್ರೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬೇಕು ಅಂತ. ಬಟ್ ನಾನು ಹೊರಗಡೆ ಎಲ್ಲ ಕೊಡಿಸಲ್ಲ, ಮನೆಗೆ ಕರ್ಕೊಂಬರ್ತೀನಿ. ಹಾಗಾಗಿ ಕರ್ಕೊಂಬಂದು ಚೆನ್ನಾಗಿರೋದನ್ನು ಬುಕ್ ಮಾಡಿ ತರಿಸಿದ್ರು ಅವ್ರ ಪಪ್ಪ. ಅವತ್ತಿಂದು ಸಮಾಧಾನ ಆಗಿದ್ದಾನೆ. ಬಂದ ತಕ್ಷಣ ಡೈಲಿ ಒಂದು ಏನಾದರೂ ಇರುತ್ತೆ ಒಂದು ನೋಡಿ. ಡ್ಯಾನ್ಸ್ ಹೆಂಗೆ ಮಾಡ್ತಾಯಿದ್ದಾನೆ, ಅದೇ ಸೂಪ್ರಮ್ಸು ಸಾಂಗಿಗೆ ಡ್ಯಾನ್ಸ್ ಯಾವಾಗ್ಲೂ. ಇವತ್ತಿಂದು ಊಟಕ್ಕೆ ಇದು ಮೊಟ್ಟೆ ಬೇಯಿಸಿದ್ದೀನಿ, ಹಾಗೆ ಪಲಾವ್ ಮಾಡಿದ್ದೀನಿ. ಆರೋ ನೋಡಿ ಆಟ ಆಡ್ತಾಯಿದ್ದಾನೆ ಅವಳ ಜೊತೆ, ಇಡೀ ಇವತ್ತು ಆಡ್ತಾನೇ ಇರೋದು. ಇದು ಮೊಟ್ಟೆ ನೋಡಿ ಏನಕ್ಕೆ ಈ ಕಲರ್ ಬಂದಿದೆ ಅಂದರೆ, ನಾನು ಮೊಟ್ಟೆ ಬೇಯಿಸೋಷ್ಟೊತ್ತಿಗೆ ಆನಿಯನ್ ಸಿಪ್ಪೆನ ಹಾಕಿರ್ತೀನಿ. ಯಾಕಂದರೆ ಆನಿಯನ್ ಸಿಪ್ಪೆ ಹಾಕಿದ್ರೆ ಮೊಟ್ಟೆ ಬಿಡಲ್ಲ, ಒಡೆದೋಗಲ್ಲ ಬೇಯಿಸೋಷ್ಟೊತ್ತಿಗೆ. ಹಾಗಾಗಿ ಹಾಕೋದಷ್ಟೇ ನೋಡಿ. ಈ ಥರ ಕಲರ್ ಆಗಿರುತ್ತೆ ಅದು ಬೇಯಿಸೋಷ್ಟೊತ್ತಿಗೆ ಆನಿಯನ್ ಸಿಪ್ಪೆನ ಹಾಕಿದ್ರೆ. ನೋಡಿ ಯಾವ ಥರ ಕಲರ್ ಬಂದಿರುತ್ತೆ ಅಂತ. ಇದು ವೈಟ್ ಇರುತ್ತೆ, ಈ ಥರ ಆಗಿಬಿಡುತ್ತೆ ಬೇಯಿಸೋಷ್ಟೊತ್ತಿಗೆ. ಸೊ ಇವತ್ತಿನ ಊಟಕ್ಕೆ ಪಲಾವ್ ಮತ್ತು ಮೊಟ್ಟೆ ಮಾಡಿದ್ದೆ ನಾನು. ಊಟ ಎಲ್ಲ ಮುಗಿಸ್ಕೋಬೇಕು ಈಗ. ನಾನು ಮತ್ತು ಆರವ್ ಇಬ್ಬರಿಗೂ ಒಂದೊಂದು ಮೊಟ್ಟೆನ ಬೇಯಿಸಿದ್ದೀನಿ. ಅವ್ರ ಪಪ್ಪ ಎಲ್ಲ ಊರಿಗೆ ಹೋಗಿದ್ದಾರೆ. ಆಮೇಲೆ ಇದು ನೋಡಿ, ನಾನು ಊಟ ಮಾಡಿಸ್ತೀನಿ ಬಾ ಅಂದ ತಕ್ಷಣ ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ಏನು ಡ್ಯಾನ್ಸ್ ಮಾಡ್ತಾನೆ, ಬರೀ ಇದೊಂದೇ ಸ್ಟೆಪ್. ಯಾವಾಗಲೂ ಸೂಪ್ರಮ್ ಸಾಂಗಿ ಅದೊಂದು ಸ್ಟೆಪ್ ಹಾಕ್ತಾನೇ ಇರೋದು ಯಾವಾಗಲೂ ನೋಡಿ. ಈ ಥರ ಅವಳಿಗೆ ಕೇಳಿದೆ ನಾನು, ಅವಳು ಆಲ್ರೆಡಿ ಊಟ ಮಾಡ್ಕೊಂಬಂದಿದ್ದೀನಿ ಅಂದ್ಲು. ತಿಂತೀಯ ಅಂತ ಕೇಳಿದ್ದಕ್ಕೆ ಊಟ ಮಾಡಿದ್ದೀನಿ ಅಂದಿದ್ದಕ್ಕೆ ನಾನು ಮತ್ತು ಆರೋಗಷ್ಟೇ ತಿನ್ನಿಸ್ದೆ. ಇಲ್ಲಾಂದರೆ ಅವಳಿಗೆ ತಿಂತೀನಿ ಅಂದರೆ ಕೇಳ್ತಾಳೆ ಅವಳು, ಹಾಗಾಗಿ ಹಾಕ್ಕೊಡ್ತೀನಿ. ತಿಂದಿದ್ಲು ಅಂದರೆ ಬೇಡ ಅಂತ ಹೇಳ್ತಾಳೆ. ಊಟ ಎಲ್ಲ ಬೇಡ ಅಂತಾಳೆ, ತಿಂಡಿ ಎಲ್ಲ ಇದ್ದರೆ ಕೊಡು ಅಂತ ಹೇಳ್ತಾಳೆ. ಸೊ ಊಟ ಇದೆಯಲ್ಲ ಹಾಗಾಗಿ ಬೇಡ ಅಂದ್ಲು ಅವಳು. ಆಲ್ರೆಡಿ ತಿಂದು ಬಂದಿದ್ದೀನಿ ಅಂತ. ನಾನು ಅದಕ್ಕೆ ಆರೋಗ್ಯ ತಿನ್ನಿಸ್ತಾ ಇದ್ದೀನಿ. ನಾನು ಅವ್ನು ತಿನ್ಸಾದ್ರ ಮೇಲೆ ನಾನು ಕೂಡ ಊಟ ಮಾಡ್ತಿದ್ದೆ. ಆವಾಗ ನಂದು ವಿಡಿಯೋ ಮಾಡಿದೆಯಲ್ಲ, ನಿಂದು ಮಾಡ್ತೀನಿ ಅಂತ ನಂದು ವಿಡಿಯೋ ಮಾಡ್ತಾ ಇದ್ದಾನೆ ನೋಡಿ. ಊಟ ಮಾಡೋಷ್ಟೊತ್ತಿಗೆ ವಿಡಿಯೋ ಮಾಡ್ತಾಯಿದ್ದ. ಸೊ ನಾನು ಕೂಡ ಊಟ ಎಲ್ಲ ಮುಗಿಸ್ತಾ ಇದ್ದೀನಿ. ಮತ್ತು ಬೇಗ ಮಲಗಬೇಕು, ಮತ್ತು ಬೆಳಗ್ಗೆ ಬೇಗ ಏಳಬೇಕಲ್ವ, ಸ್ಕೂಲು ಎಲ್ಲ ರೆಡಿ ಆಗಬೇಕು, ವರ್ಕಿಗೆ ಹೋಗಬೇಕು. ಸೊ ಹಾಗಾಗಿ ನಾನು ಊಟ ಮುಗಿಸ್ಕೊಂಡು ಇಲ್ಲೇ ಮನೆ ಮುಂದೆ ಸುಮ್ಮನೆ ಲೈಟಾಗಿ ವಾಕ್ ಮಾಡಿದೆ. ಎಲ್ಲ ಜಾಸ್ತಿ ಆ ಕಡೆ ಎಲ್ಲ ಹೋಗಲ್ಲ, ಮೇಲೆ ಕೆಳಗೆ ಎಲ್ಲ ಏನು, ಸುಮ್ಮನೆ ಹಿಂಗೆ ಮನೆ ಮುಂದೆ ಪ್ಲೇಸ್ ಇದೆಯಲ್ಲ, ಮನೆ ಮುಂದೆನೇ ವಾಕ್ ಮಾಡೋದಷ್ಟೇ. 1-2-3 ರೌಂಡ್ ಅಷ್ಟು ತಿಂದ ತಕ್ಷಣ ಒಂದು 5 ಮಿನಿಟ್ಸ್ ಅಷ್ಟೇ, ಜಾಸ್ತಿ ವಾಕ್ ಏನು ಮಾಡಲ್ಲ ನಾನು. ಸುಮ್ಮನೆ ಈ ಥರ ಒಂದು 5 ನಿಮಿಷ ವಾಕ್ ಮಾಡಿ ಆಮೇಲೆ ಅವಳನ್ನ ಮನೆಗೆ ಕಳಿಸ್ದೆ. ಎಷ್ಟೋ ಮಲಗುವವರೆಗೂ ಆಟ ಆಡ್ತಾನೆ ಇರ್ತಾರೆ. ಅವಳು ಹೋಗಲ್ಲ, ಇವನು ಹೋಗಲ್ಲ, ಇಬ್ಬರು ಆಟ ಆಡ್ತಾನೇ ಇದ್ದರು. ನಾನು ಸರಿ ಟೈಮ್ ಆಯಿತು ಇನ್ನು ಅಂತೇಳಿ ಅವಳನ್ನ ಮನೆಗೆ ಕಳಿಸಿ ಈಗ ಮಲ್ಕೊಳ್ಳೋಕ್ಕೆ ರೆಡಿ ಆಗ್ತಾಯಿದ್ದೀವಿ ನಾನು ಮತ್ತು ಆರವ್. ಇವಾಗ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ ಒಂದು 2 ಡೇಸಿಂದ. ಅದಕ್ಕೆ ನಾನು ಜಾಕೆಟ್ನ ಹಾಕ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚಳಿ ಇತ್ತು 2 ದಿವಸ. ಆರೋಗ್ಯ ಫುಲ್ಲು ಸ್ಲೀವ್ದು ಟಿ ಶರ್ಟ್ ಹಾಕೋಣ ಚಳಿ ಇದೆ ಅಂತ ಅಂದರೆ, ಇಂಥ ಚಳಿಲೂ ಕೂಡ ಅವನು ಸ್ವೆಟ್ ಆಗ್ತಾನೆ. ನಂಗೆ ಮಾತ್ರ ಚಳಿ ಅಂದರೆ ಆಗೋದೇ ಇಲ್ಲ, ಮತ್ತು ಫ್ಯಾನೆಲ್ಲ ನಂಗೆ ಬೇಕಾಗೋದೇ ಇಲ್ಲ. ಬಟ್ ಇವ್ರಿಗೆಲ್ಲ ಫ್ಯಾನ್ ಹಾಕಿಲ್ಲ ಅಂದರೆ ಫುಲ್ ಸ್ವೆಟ್ ಆಗಿಬಿಡ್ತಾನೆ. ಎಂಥ ಚಳಿ ಇದ್ದರೂ ಫ್ಯಾನ್ ಬೇಕೇ ಬೇಕು. ಹಾಗಾಗಿ ಅವನಿಗೆ ಫ್ಯಾನ್ ಹಾಕಿ ಮಲಗಿಸ್ತೀನಿ ನಾನು ಫುಲ್ ಕವರಾಗಿ ಮಲ್ಕೊಂಬಿಡ್ತೀನಿ. ಇದು ನೋಡಿ ಹ್ಯಾಂಡ್ ವಾಶ್ದು ಪೇಪರ್ಸ್ ಇತ್ತು, ಇದು ಸೋಪುದು ಪೇಪರ್ ಇರುತ್ತಲ್ಲ, ಅದನ್ನು ತೊಗೊಂಬಂದು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ. ಫ್ರೆಂಡ್ಸಿಗೆಲ್ಲ
ಡೈಲಿ ಸ್ಕೂಲಿಗೆ ತೊಗೊಂಡೋಗೋದು, ಎಲ್ಲರಿಗೆ ಕೊಡೋದು. ಈ ಥರ ಸ್ಟಾರ್ ಥರ ಇದೆ ಇದು. ಇದನ್ನು ಬಾಟ್ಲ್ ಹಾಕೋದು, ಒಂದು ಸರಿ ಬೌಲಲ್ಲಿ ಸುರಿಯೋದು, ಈ ಥರ ಆಟ ಆಡ್ತಾನೆ. ಎಲ್ಲ ಈ ಸರಿ ಬೌಲಲ್ಲಿ ಸುರಿದಿಟ್ಟಿದ್ದಾನೆ ನೋಡಿ. ನಾನು ಇದನ್ನ ಮಲಗೋ ಅಷ್ಟೊತ್ತಿಗೆ ಇದನ್ನೆಲ್ಲ ಇದ್ರ ಬಾಟ್ಲಿಗೆ ತುಂಬಿಸಿ ಇಡ್ತಾ ಇದ್ದೀನಿ. ಆಮೇಲೆ ಗೇಮ್ ನೋಡಿ, ಇದು ಗೇಮ್ ಆಡ್ತಾನೆ ಆರವ್ ಕೃಷ್ಣದು. ಸೇಮ್ ಸ್ಟೋರಿ ನೋಡ್ದಂಗೆ ಆಗುತ್ತೆ. ಸೊ ಅವಳನ್ನ ಅಟ್ಯಾಕ್ ಮಾಡೋದು, ಈ ಥರ ಎಲ್ಲ ಚೆನ್ನಾಗಿದೆ ಗೇಮ್ ಇದು ನೋಡಿ. ಚೆನ್ನಾಗಿ ಅವ್ನಿಗೆ ಈ ಥರ ಗೇಮ್ ಎಲ್ಲ ಇಷ್ಟ. ಹೊಸ ಹೊಸ ಗೇಮ್ಗಳನ್ನ ಆಡ್ತಾಯಿರ್ತೇನೆ. ಹಾಗೆ ಇದು ನೋಡಿ, ಬಸ್ ಸಿಮ್ಯುಲೇಟರ್ ಗೇಮ್ ಅಂತ, ಇದನ್ನು ಕೂಡ ಆಡ್ತಾ ಇದ್ದೀನಿ. ಏನಿಲ್ಲ, ಬಸ್ ಬಿಟ್ಕೊಂಡು ಹೋಗ್ತಾ ಇರೋದು ನೋಡಿ, ಯಾವ ಥರ ಆಟ ಆಡ್ತಾನೆ. ಆಮೇಲೆ ಬಸ್ ಇಳಿಯೋದು, ಏನೇನೋ ಫೈಟಿಂಗ್ ಮಾಡೋದು, ಏನೇನೋ ಇರುತ್ತೆ, ತುಂಬ ಗೇಮ್ಸ್ಗಳನ್ನ ಆಡ್ತಾನೆ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಬ್ಲಾಗಲ್ಲಿ ಸಿಗೋಣ ಎಲ್ಲರಿಗೂ. ಅಲ್ಲಿವರೆಗೂ ಬಾಯ್.